ನಮಸ್ತೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಈಸಿಯಾಗಿ ಮಟನ್ ಕರಿ ಯಾವ ರೀತಿ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ. ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಹಾಗೆ ಒಂದು 4 ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು 4 ಬೆಳ್ಳುಳ್ಳಿ, ಮತ್ತು 1 ಇಂಚು ಶುಂಠಿ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಹಾಗೆ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನು. ಹಾಗೆ ಸ್ವಲ್ಪ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ, 1-2 ಟೀ ಸ್ಪೂನ್ಸು, ಮತ್ತು 1 ಟೀ ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಬೌಲಷ್ಟು ಪುದೀನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಮಟನ್ ತೊಗೊಂಡಿದ್ದೀನಿ. ಹಾಗೆ ಉಪ್ಪು, ನಮಗೆ ಅರಿಶಿನ ಪುಡಿ ಬೇಕು, ಹಾಗೆ ಸ್ವಲ್ಪ ಮಸಾಲೆ ಪದಾರ್ಥ ಬೇಕು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಬೇಕಾಗುತ್ತೆ. ಈಗ ರುಬ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಕಾಳನ್ನ ಸ್ವಲ್ಪ ಹುರ್ಕೊತೀನಿ. ನಾನಿವಾಗ ತುಂಬ ಜಾಸ್ತಿ ಹುರ್ಕೊಬಾರ್ದು, ಲೈಟಾಗಿ ಹುರ್ಕೊಂಡ್ರೆ ಸಾಕು. ಕೊತ್ತಂಬರಿ ಕಾಳನ್ನ ಹುರ್ಕೊಂಡಾಗಿದೆ. ಈಗ ನಾನು ಹುರ್ಗಡ್ಲೆನ ಹುರ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ. ಜೊತೆಗೆ ಹಂಗೆ ಸ್ವಲ್ಪ ಕಾಯಿ ಇತ್ತಲ್ಲ ಅದನ್ನು ಕೂಡ ಹುರ್ಕೊಂಡ್ಬಿಡ್ತೀನಿ ಜೊತೆಗೆ. ತುಂಬ ಜಾಸ್ತಿ ಕಪ್ಪಾಗೋದು ಬೇಡ, ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಹುರ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಮತ್ತು ಕಾಯಿ ಹಾಗೆ ಹುರ್ಗಡ್ಲೆನ ನಾನು ಮಿಕ್ಸಿಗೆ ಹಾಕ್ಕೊತೀನಿ. ಫಸ್ಟು ಸ್ವಲ್ಪ ಲೈಟಾಗೆ ಪೌಡ್ರ್ ಮಾಡ್ಕೊತೀನಿ, ಆಮೇಲೆ ಇದ್ರ ಜೊತೆಗೆ ಮಸಾಲೆ ಎಲ್ಲ ಹಾಕ್ಕೊತೀನಿ. ಒಂದೇ ಸರಿ ಹಾಕ್ಕೊಂಡ್ರೆ ಈ ಹುರ್ಕೊಂಡಿರೋದು ಬೇಗ ನುಣ್ಣಗಾಗೋದಿಲ್ಲ, ಹಂಗಾಗಿ. ಈಗ ಇದು ಚೆನ್ನಾಗಿ ಪೌಡ್ರ್ ಆಗಿದೆ. ಈಗ ನಾನು ಟೊಮೊಟೊ ಹಾಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊತೀನಿ, ಹಾಗೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಏನು ಹಾಕ್ಕೊಂಡಿದ್ದೆ ಅದನ್ನು ಕೂಡ ಕಟ್ ಮಾಡಿ ಇದ್ರೊಳಗೆ ಹಾಕ್ಕೊತೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೆಣಸು ಹಾಕ್ಕೊತೀನಿ, ಹಾಗೆ ಒಂದು 3 ಏಲಕ್ಕಿ, ಸ್ವಲ್ಪ ಲವಂಗ, 1 ಇಂಚಷ್ಟು ಚಕ್ಕೆ, ಇಷ್ಟನ್ನು ಹಾಕಿ ಮಿಕ್ಸಿ ಹಾಕೊಂಬಿಡೋಣ. ನಾನು ಆವಾಗಲೇ ಮಟನ್ನ ಬೇಯಕ್ಕಿಟ್ಟಿದ್ದೆ. ನನ್ನ ಮಟನ್ ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಹಾಗೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಟನ್ನ ಫಸ್ಟ್ ಬೇಯಿಸ್ಕೊಂಡಿದ್ದೀನಿ. ಒಂದು 3 ವಿಷಲ್ ಹೊಡ್ಸಿದ್ದೀನಿ ನಾನಿಲ್ಲಿ, ಏಕೆಂದರೆ ಎಳೆ ಮಟನ್ ಆಗಿದ್ದರಿಂದ ಜಾಸ್ತಿ ವಿಷಲ್ ಹೊಡ್ಸಿದ್ರೆ ಎಲ್ಲ ಬೆಂದೋಗ್ಬಿಡುತ್ತೆ, ಮತ್ತು ಮಟನ್ ಸಿಗಲ್ಲ ಅಷ್ಟು ಕ್ಲೀನಾಗಿ. ಈಗ ಚೆನ್ನಾಗಿ ಮಟನ್ ಬೆಂದಿದೆ. ಈಗ ಕುಕ್ಕರಲ್ಲಿ ನಾನು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಪುದೀನ ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಪುದೀನ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಡೈರೆಕ್ಟ್ ಮಟನ್ ಹಾಕ್ತೀನಿ ನಾನು. ಇಲ್ಲಿ ಈರುಳ್ಳಿಯನ್ನು ಹಾಕೋದೇನು ಬೇಕಾಗಲ್ಲ, ಯಾಕಂದರೆ ನಾನು ಮಿಕ್ಸಿಗೆ ಈರುಳ್ಳಿ ಎಲ್ಲ ಹಾಕಿದ್ದೀನಿ. ಸೊ ಜಸ್ಟ್ ಮಟನಿಂದ ಅದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಲೈಟಾಗಿ ಮಟನ್ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗಲೇ ರುಬ್ಬಿದಂಥ ಮಸಾಲ ಅಷ್ಟನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡ್ತೀನಿ ಅದರಲ್ಲಿ. ಈ ಮಸಾಲೆ ಏನಿದೆ ಇದರಲ್ಲೇ ಮಟನ್ ಚೆನ್ನಾಗಿ ಬೇಯಬೇಕು, ಹಾಗಾದರೆ ಮಸಾಲ ಕ್ಲೀನಾಗಿ ಮಟನ್ಗೆ ಹಿಡಿಯುತ್ತೆ. ನಾನು ಜಾಸ್ತಿ ನೀರು ಹಾಕ್ತಾ ಇಲ್ಲ, ಇಲ್ಲಿ ಸ್ವಲ್ಪನೇ ನೀರು ಹಾಕ್ತೀನಿ. ಸ್ವಲ್ಪ ಹಂಗೆ ಮಟನ್ನ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಹಂಗೆ ತಿರುಗಿಸ್ಕೊಳ್ಳಿ, ಜಾಸ್ತಿ ತಿರುಗಿಸ್ಕೊಡಿ, ಲೈಟಾಗಿ ತಿರುಗಿಸ್ಕೊಂಡ್ರೆ ಸಾಕು, 1-2 ಸರಿ. ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕಿನ್ನ. ಅದೆಲ್ಲ ಕುದಿಯೆಲ್ಲ ಬಂದ ಮೇಲೆ ನಾನು ಲೈಟಾಗಿ ಉಪ್ಪು ಹಾಕ್ತೀನಿ. ಆವಾಗಲೇ ಮಟನ್ ಬೇಯಿಸ್ಬೇಕು, ಉಪ್ಪು ಹಾಕಿದಾಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊತೀನಿ. ಹಾಗೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾನು ಆವಾಗಲೇ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೆ. ಈಗ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರ್ತಕ್ಕಂಥ ಮಟನ್ ಮಸಾಲ ಇದು.
ಒಂದು 2 ಸ್ಪೂನ್ ಹಾಕಿದ್ದೀನಿ. ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇವಾಗ. ಈಗ ನನಗೆ ಗ್ರೇವಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊತೀನಿ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಹಂಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು ಅದನ್ನ ವಿಷಲ್ನ ಮುಚ್ಚಿ ಇನ್ನೊಂದು ವಿಷಲ್ ಓಡಿಸ್ತೀನಿ ನಾನು. ಯಾಕಂದರೆ ಎಳೆ ಮಟನ್ ಆಗಿರೋದ್ರಿಂದ ಆಲ್ರೆಡಿ 3 ವಿಷಲ್ ಓಡಿಸಿದ್ದೀನಿ. ಇನ್ನೊಂದು ವಿಷಲ್ ಓಡಿಸಿದ್ರೆ ಸಾಕು, ಮಟನ್ ಕರಿ ರೆಡಿ ಆಗಿರುತ್ತೆ. ನೋಡಿ ಮಟನ್ ಕರಿ ರೆಡಿ ಇದೆ. ತುಂಬಾ ಈಸಿ ಮಾಡ್ಕೊಳ್ಳೋದು. ಏನಾದ್ರು ಎಮರ್ಜೆನ್ಸಿ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗೆ ಒಂದು ಅರ್ಧ ಗಂಟೆ ಟೈಮಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.